Hello and welcome back to KLTC, Khalid's language teaching course. So far I have talked about how to make statement sentences and WH questions using the linking verbs is and are in English. ಇಂಗ್ಲಿಷ್ನಲ್ಲಿ ನಾನು ಇದುವರೆಗೆ ಸ್ಟೇಟ್ಮೆಂಟ್ ಸೆಂಟೆನ್ಸಸ್ ಮತ್ತು WH ಕ್ವಶನ್ಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. WH ಕ್ವಶನ್ಸ್ನಲ್ಲಿ ನಾನು ಮೇನ್ ಆಗಿ 2 ಕ್ವಶನ್ ವರ್ಡ್ಸ್ ತಗೊಂಡೆ, ವಾಟ್ ಮತ್ತು ಹೌ ಅನ್ನೋದು. ವಾಟ್ ಜೊತೆಗೆ ನಾವು ನೌನ್ಸ್ ಬಳಸ್ಕೊಂಡು ವಾಟ್ ಕಲರ್, ವಾಟ್ ಟೇಸ್ಟ್, ವಾಟ್ ಶೇಪ್ ಅನ್ನೋದು ಒಂಥರ ಫ್ರೇಸಸ್ ಆಗಿ ಬಳಸ್ಕೊಂಡು ಬೇರೆ ಬೇರೆದು ಕ್ವಶನ್ ವರ್ಡ್ಸ್ ಕಲ್ತ್ವಿ. ದೆನ್ ಹೌ ಜೊತೆಗೆ ಅಡ್ಜೆಕ್ಟಿವ್ಸ್ ಮತ್ತು ಅಡ್ವರ್ಬ್ಸ್ ಬಳಸಿ ಬರುವ ಬೇರೆ ಬೇರೆ ಕ್ವಶನ್ ವರ್ಡ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಕ್ವಶನ್ಸ್ ಮೇನ್ ಆಗಿ 2 ಟೈಪ್ಸ್ ಇರ್ತವೆ. ಒಂದು WH ಕ್ವಶನ್ ಅಂತೀವಿ. WH ಕ್ವಶನ್ ಅಂದ್ರೆ ಕ್ವಶನ್ ವರ್ಡ್ ಇದಾವಲ್ಲ, WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವ ಕ್ವಶನ್ಸ್. ಈಗ WHET ವಾಟ್, WHERE ವೇ, WHO ಹೂ, HOW ಹೌ, ಈ ತರ W ಮತ್ತೆ H ವರ್ಡ್ಸ್ ಬರ್ತಾವಲ್ಲ, ಅವುಗಳಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಕ್ವಶನ್ ವರ್ಡ್ಸ್ ಅಂತೀವಿ ನಾವುಗೆ, ಅವುಗಳಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಆ ಪ್ರಶ್ನೆಗಳಿಗೆ ನಾವು WH ಕ್ವಶನ್ಸ್ ಅಂತೀವಿ. ಅವು ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅನದರ್ ಟೈಪ್ ಆಫ್ ಕ್ವಶನ್ ಗೆ ನಾವು ಇಂಗ್ಲಿಷ್ ನಲ್ಲಿ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಎಸ್ ಆರ್ ನೋ ಕ್ವಶನ್ ಅಂದ್ರೆ ನಾವು ಯಾವ ಪ್ರಶ್ನೆಯನ್ನು ಹೌದು ಅಥವಾ ಇಲ್ಲ ಅಂತ ಉತ್ತರ ಹೇಳ್ತೀವಿ, ಅಥವಾ ಯಾವ ಪ್ರಶ್ನೆಯನ್ನು ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ತರ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಬ್ಬರಿಗೆ ಹಸು ಪ್ರಾಣಿನ ಅಂತ ನೀವು ಪ್ರಶ್ನೆ ಕೇಳಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ಅವರು ಅದಕ್ಕೆ ಆನ್ಸರ್ ಅದು ಒಂದು ಪ್ರಾಣಿ ಅಥವಾ ಹಸು ಒಂದು ಪ್ರಾಣಿ ಅಂತ ಉತ್ತರ ಕೊಟ್ಟರೆ ನಮಗೆ ಅದು ಚೆನ್ನಾಗಿ ಅನ್ಸಲ್ಲ. ನಮಗೆ ಅವರು ಹೌದು ಅಂತ ಹೇಳಿ ಅಂತ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಸು ಪ್ರಾಣಿನ ಹೌದು, ಇದು ಒಂಥರ ಸರಿ ಅನ್ಸುತ್ತೆ ಆನ್ಸರ್. ಹೀಗೇನೆ ಹಸು ಪಕ್ಷಿನ ಅಂತ ನೀವು ಕೇಳಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಹಸು ಪಕ್ಷಿನ ಅಂದರೆ ಅವ್ರ ಅದಕ್ಕೆ ಉತ್ತರ ಹಸು ಪಕ್ಷಿ ಅಲ್ಲ ಅಥವಾ ಅದು ಪಕ್ಷಿ ಅಲ್ಲ, ಈ ಥರ ಹೇಳಿದರೆ ಅಗೇನ್ ನಮಗೆ ಅದು ಅಷ್ಟು ಸರಿ ಅನ್ಸಲ್ಲ ಆನ್ಸರ್. ಅವ್ರು ಅದಕ್ಕೆ ಇಲ್ಲ ಅಥವಾ ಅಲ್ಲ ಅಂತ ಆನ್ಸರ್ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಸ್ ಅಂದರೆ ಹೌದು ಅಂತ, ನೋ ಅಂದರೆ ಅಲ್ಲ ಅಥವಾ ಇಲ್ಲ, ಎರಡು ಪದಗಳು ಬಳಸ್ತೀವಿ ನಾವು. ಸೊ ಈ ಥರ ಎಸ್ ಅಥವಾ ನೋ ಅಂತ ಆನ್ಸರ್ ಕೊಡ್ತೀವಲ್ಲ, ಈ ಥರ ಪ್ರಶ್ನೆಗಳಿಗೆ ನಾವು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಈಗ ಎಸ್ ಆರ್ ನೋ ಕ್ವಶನ್ ಇಂಗ್ಲಿಷ್ನಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ, ನಾವೀಗ ಕಲಿತಿರೋದು ಲಿಂಕಿಂಗ್ ವರ್ಬ್ ಸೆಂಟೆನ್ಸಸ್ ಕಲಿತಿರೋದು. ನಾವು ಲಿಂಕಿಂಗ್ ವರ್ಬ್ಸ್ ಈಸ್ ಮತ್ತೆ ಆರ್ ಬಳಸಿ ಸ್ಟೇಟ್ಮೆಂಟ್ ಸೆಂಟೆನ್ಸಸ್ ಮತ್ತೆ ಕ್ವಶನ್ ಸೆಂಟೆನ್ಸಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಈಗ ನಮ್ಮ ಹತ್ರ ಸ್ಟೇಟ್ಮೆಂಟ್ಸಿಗೆ ಸ್ಟ್ರಕ್ಚರ್ ನಾವು ಗ್ರಾಮರ್ ಪ್ಯಾಟರ್ನ್ ಹೆಂಗ್ ಬಳಸಿದ್ವಿ, ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಳಸಿದ್ವಿ. ಇದ್ರ ಬಗ್ಗೆ ಆಲ್ರೆಡಿ ನಾನು ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಸೆಂಟೆನ್ಸಸ್ ಮಾಡೋದು, ಸ್ಟೇಟ್ಮೆಂಟ್ ಸೆಂಟೆನ್ಸಸ್ ಹೇಗೆ ಮಾಡೋದು ಅನ್ನೋದು ಹೇಳಿದ್ದೀನಿ. ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ವಾಕ್ಯದಲ್ಲಿ ಯಾರ ಅಥವಾ ಯಾವುದರ ಬಗ್ಗೆ ಹೇಳ್ತೀವಿ ಆ ಪದಗಳ ಆ ಭಾಗವನ್ನು ಸಬ್ಜೆಕ್ಟ್ ಅಂತೀವಿ. ದೆನ್ ವರ್ಬ್ ಈಸ್ ಆರ್ ಬಳಸ್ತೀವಿ, ಕಾಲಕ್ರಿಯೆ ಸೂಚಿಸುವ ಪದಗಳು. ದೆನ್ ಕಾಂಪ್ಲಿಮೆಂಟ್ ಅಂದ್ರೆ ಸಬ್ಜೆಕ್ಟ್ ಏನಾಗಿದೆ, ಹೇಗಿದೆ ಅಥವಾ ಏನಾಗಿರುತ್ತೆ ಅಥವಾ ಹೇಗಿರುತ್ತೆ ಸೂಚಿಸುವ ಪದಗಳನ್ನು ಕಾಂಪ್ಲಿಮೆಂಟ್ ಅಂತೀವಿ. ಸೊ ಸಬ್ಜೆಕ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕ ಒಂದು ರಾಜ್ಯ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ನಾವು ಕರ್ನಾಟಕ ಬಗ್ಗೆ ಹೇಳ್ತಿದೀವ, ರಾಜ್ಯದ ಬಗ್ಗೆ ಹೇಳ್ತಿದೀವ ಫಸ್ಟ್ ನೋಡ್ಕೊಂತೀವಿ. ಈಗ ಇದು ಸಬ್ಜೆಕ್ಟ್ ಸಮ್ಟೈಮ್ಸ್ ಕಂಡುಹಿಡಿಯಕ್ಕೆ ಕಷ್ಟ ಆಗಿದ್ರೆ ನಾವು ಒಂದು KLT ಟೆಕ್ನಿಕ್ ಚೆಕ್ ಪ್ರೂವ್ ಅಂತ ನಾವು ಟೆಕ್ನಿಕ್ ಬಳಸಿದ್ವಿ ಅಲ್ಲಿ. ಅಂದ್ರೆ ಯಾವುದು ಏನಾಗಿರೋದು ಅನ್ನೋದು. ಸಪೋಸ್ ಕರ್ನಾಟಕ ಒಂದು ರಾಜ್ಯ ಆಗಿದೆ ಅಂತ ಹೇಳ್ತೀವ ಅಥವಾ ಒಂದು ರಾಜ್ಯ ಕರ್ನಾಟಕ ಆಗಿದೆ ಅಂತ ಹೇಳ್ತೀವ, ಇಲ್ಲಿ ಈ ತರ ಚೆಕ್ ಮಾಡ್ಕೊಂತೀವಿ ನಾವು. ಸೊ ಇಲ್ಲಿ ಕರ್ನಾಟಕ ಒಂದು ರಾಜ್ಯ ಆಗಿದೆ ಅಂತ ನಾವು ಹೇಳೋದು, ಒಂದು ರಾಜ್ಯ ಕರ್ನಾಟಕ ಆಗಿದೆ ಅಂತ ಹೇಳೋದಿಲ್ಲ. ಸೊ ಕರ್ನಾಟಕ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಕರ್ನಾಟಕ ನೇಮ್ ಆಫ್ ಒನ್ ಪ್ಲೇಸ್ ಇರೋದು. ಸೊ ಸಿಂಗುಲರ್ ನೌನ್ ಇದೆ, ಸಬ್ಜೆಕ್ಟ್ ಸಿಂಗುಲರ್ ಇದೆ, ಅದಕ್ಕೆ ವರ್ಬ್ ನಾವು ಈಸ್ ಬಳಸ್ತೀವಿ. ಕರ್ನಾಟಕ ಈಸ್ ಎ ಸ್ಟೇಟ್ ಕೌಂಟಬಲ್ ನೌನ್ ಇದೆ, ಆರ್ಟಿಕಲ್ ಎ ಬಳಸಲೇಬೇಕಾಗುತ್ತೆ ಇದ್ರ ಮುಂದೆ. ಸೊ ಕರ್ನಾಟಕ ಈಸ್ ಎ ಸ್ಟೇಟ್. ಇಲ್ಲಿ ಕರ್ನಾಟಕ ಒಂದು ರಾಜ್ಯ ಆಗಿದೆ, ಈಸ್ ಅಂದ್ರೆ ಆಗಿದೆ ಅಂತ. ನಾವು ಯೂಶಲಿ ಮಾತಾಡುವಾಗ ಆಗಿದೆ ಹೇಳೋದಿಲ್ಲ ಕನ್ನಡದಲ್ಲಿ. ಕರ್ನಾಟಕ ಒಂದು ರಾಜ್ಯ ಇಷ್ಟೇ ಹೇಳ್ತೀವಿ. ಇದಕ್ಕೆ ಅಂದ್ರೆ ಕರ್ನಾಟಕ ಒಂದು ರಾಜ್ಯ ಅನ್ನೋದು ವಾಕ್ಯಕ್ಕೆ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ಕರ್ನಾಟಕ ರಾಜ್ಯನಾ ಅಂತ ಕೇಳ್ತೀವಿ. ನೋಡಿ, ಕನ್ನಡದಲ್ಲಿ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಿದ್ರೆ ನಾವು ಕಾಂಪ್ಲಿಮೆಂಟ್ ಪದ ಇದೆಯಲ್ಲ, ರಾಜ್ಯ ಅಥವಾ ಏನಾದ್ರೂ ಈ ತರ ಇರುತ್ತಲ್ಲ, ಈ ತರ ಕಾಂಪ್ಲಿಮೆಂಟ್ ಪದದ ಲಾಸ್ಟ್ ಅಕ್ಷರ ಇರುತ್ತಲ್ಲ ಅದಕ್ಕೆ ದೀರ್ಘ ಎಳಿತೀವಿ ನಾವು, ಅಥವಾ ಅದಕ್ಕೆ ನಾ ಅಂತ ಹಾಕಿ ದೀರ್ಘ ಎಳಿತೀವಿ, ಅಥವಾ ವರ್ಬ್ ಯೂಸ್ ಮಾಡಿ ಅಂದ್ರೆ ಆಗಿದೆ ಅಂತ ಪದ ಇರುತ್ತಲ್ಲ, ಆಗಿದೆ ಆಗಿದ್ದಾವೆ ಅವುಗೆ ದೀರ್ಘ ಎಳಿತೀವಿ. ಆಗಿದೆಯಾ, ಆಗಿದ್ದವ, ಆಗಿವೆಯಾ, ಈ ತರ ದೀರ್ಘ ಎಳ್ದಿ ಆ ತರ ಕ್ವಶನ್ ಕೇಳ್ತೀವಿ. ಬಟ್ ಇಂಗ್ಲಿಷ್ನಲ್ಲಿ ನಾವು ಈ ತರ ಮಾಡಕ್ ಬರಲ್ಲ. ಇಂಗ್ಲಿಷ್ನಲ್ಲಿ ವರ್ಡ್ ಆರ್ಡರ್ ಅಂದ್ರೆ ಪದಗಳ ಆರ್ಡರ್ ಇರುತ್ತಲ್ಲ ಅದು ಚೇಂಜ್ ಮಾಡ್ತೀವಿ ನಾವು. ಇದರಲ್ಲಿ ನಾವು ಈಗ ಕಲಿತಿರೋದು ಲಿಂಕಿಂಗ್ ವರ್ಬ್ಸ್. ಈ ಲಿಂಕಿಂಗ್ ವರ್ಬ್ಸ್ ಆಮ್, ಈಸ್, ಆರ್, ವಾಸ್, ವರ್ ಬಿಟ್ಟು ಬೇರೆ ಲಿಂಕಿಂಗ್ ವರ್ಬ್ಸ್ ಅಥವಾ ಸ್ಟೇಟ್ ವರ್ಬ್ಸ್ ಅಥವಾ ಆಕ್ಷನ್ ವರ್ಬ್ಸ್ ಬಂದ್ರೆ ಅವುಗಳನ್ನು ಕ್ವಶನ್ ಮಾಡಕ್ಕೆ, ಎಸ್ ಆರ್ ನೋ ಕ್ವಶನ್ ಮಾಡಕ್ಕೆ ನಾವು ಆಕ್ಸಿಲರಿ ವರ್ಬ್ಸ್ ಬಳಸ್ತೀವಿ. ಆಕ್ಸಿಲರಿ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್, ಈ ತರ ವರ್ಡ್ ಆರ್ಡರ್ ಬಳಸ್ಕೊಂತೀವಿ. ಇವುಗಳ ಬಗ್ಗೆ ನಾನು ಮುಂದೆ ಹೇಳ್ಕೊಡ್ತೀನಿ. ಬಟ್ ಆಮ್, ಈಸ್, ಆರ್, ವಾಸ್, ವರ್ ಲಿಂಕಿಂಗ್ ವರ್ಬ್ಸ್ ಆಗಿ ಬಳಸುವಾಗ ನಮಗೆ ಆಕ್ಸಿಲರಿ ವರ್ಬ್ಸ್ ಅವಶ್ಯಕತೆ ಇರೋದಿಲ್ಲ. ಇವೇ ಆಕ್ಸಿಲರಿ ವರ್ಬ್ ಕೆಲಸ ಮಾಡ್ಕೊಂತೇವೆ. ಬಟ್ ಇವಿಗೆ ಮೇನ್ ವರ್ಬ್ಸ್ ಅಂತಾನೆ ಹೇಳೋದು ನಾವು. ಸೊ ವರ್ಡ್ ಆರ್ಡರ್ ಅಂದ್ರೆ
ಪದಗಳ ಅರೇಂಜ್ಮೆಂಟ್ ನಮ್ದು ಫಸ್ಟ್ ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಕಾಂಪ್ಲಿಮೆಂಟ್ ಬಳಸ್ಕೊಂತೀವಿ. ಈಗ ನಾವು ಕರ್ನಾಟಕ ರಾಜ್ಯನ ಅಂತ ಕೇಳ್ಬೇಕಂದ್ರೆ ನಾವು ಕೇಳ್ತಿರೋದು ಅದ್ರ ಬಗ್ಗೆ, ಕರ್ನಾಟಕ ಬಗ್ಗೆ. ಸೊ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಬರುತ್ತೆ. ಅದ್ರ ಬಗ್ಗೆ ಏನ್ ಕೇಳ್ತೀವಿ, ಅದು ರಾಜ್ಯಕ್ಕೆ ಇಂಗ್ಲಿಷ್ ನಲ್ಲಿ ಎ ಸ್ಟೇಟ್ ಅಂತ ಹೇಳ್ಕೊಂತೀವಿ. ವರ್ಬ್ ಈಸ್ ಬಳಸ್ತೀವಿ, ಕರ್ನಾಟಕ ಸಿಂಗ್ಯುಲರ್ ನಾವುದರಿಂದ ಈಸ್ ಬಳಸ್ತೀವಿ, ಈಸ್ ಕರ್ನಾಟಕ ಎ ಸ್ಟೇಟ್. ಇಲ್ಲಿ ನೋಡಿ ನಾವು ಸ್ಟೇಟ್ಮೆಂಟ್ ನಲ್ಲಿ ಕರ್ನಾಟಕ ಒಂದು ರಾಜ್ಯ ಅಂತ ಹೇಳ್ತೀವಿ, ಆದ್ರೆ ಪ್ರಶ್ನೆ ಕೇಳುವಾಗ SR ಕ್ವಶನ್ ನಲ್ಲಿ ನಾವು ಕರ್ನಾಟಕ ಒಂದು ರಾಜ್ಯನ ಅಂತ ಕೇಳೋದಿಲ್ಲ. ಒಂದು ಅನ್ನೋದು ಪದ SR ಕ್ವಶನ್ ಅಲ್ಲಿ ಯೂಶಲಿ ಬಳಸೋದಿಲ್ಲ. ಬಟ್ ಇಂಗ್ಲಿಷ್ ನಲ್ಲಿ ನೀವು ಕೌಂಟಬಲ್ ನೌನ್ ಇರೋದ್ರಿಂದ ಎ ಸ್ಟೇಟ್ ಹೇಳಲೇಬೇಕಾಗುತ್ತೆ. ಸೊ ಕರ್ನಾಟಕ ರಾಜ್ಯನ ಅಂದ್ರೆ ಈಸ್ ಕರ್ನಾಟಕ ಸ್ಟೇಟ್ ಅಂತ ಹೇಳ್ತೀವಿ. ಈಗ ಕೇರಳ ರಾಜ್ಯನ ಅಂತ ಕೇಳಿದ್ರೆ ಈಸ್ ಕೇರಳ ಸ್ಟೇಟ್ ಹೀಗೆ ಹೇಳ್ತೀವಿ. ಈಗ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಅಂತ ಕೇಳಬೇಕಿದ್ರೆ ನಾವು ಇಲ್ಲಿ ಕೇಳ್ತಿರೋದು ಯಾವ್ದ್ರ ಬಗ್ಗೆ, ಕರ್ನಾಟಕ ಮತ್ತು ಕೇರಳ ಬಗ್ಗೆ. ಟೂ ಡಿಫ್ರೆಂಟ್ ನೌನ್ಸ್ ಐಂಡ್ ಇಂದ ಸೇರಿಸಿದೀವಿ. ಸೊ ಇದು ಕಾಂಪೌಂಡ್ ಸಬ್ಜೆಕ್ಟ್ ಆಗುತ್ತೆ, ಪ್ಲೂರಲ್ ಸಬ್ಜೆಕ್ಟ್ ಆಗುತ್ತೆ. ಇದು ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ವರ್ಬ್ ಆರ್ ಬಳಸ್ತೀವಿ. ಆ ಕರ್ನಾಟಕ ಇನ್ ಕೇರಳ, ರಾಜ್ಯಗಳು ಅಂದ್ರೆ ಸ್ಟೇಟ್ಸ್ ಅಂತೀವಿ. ಇವುಗಳ ಮುಂದೆ ಎ ಬಳಸಗಲ್ಲ. ಒಂದು ಎ ಏನಂದ್ರೆ ಒಂದು ಅಂತ ಅರ್ಥ ಬರುತ್ತೆ, ನಾನು ಹೇಳಿದೀನಿ ನೀವು. ಸೊ ಸ್ಟೇಟ್ಸ್ ಅಂತ ಬಳಸ್ತೀವಿ. ಆ ಕರ್ನಾಟಕ ಇನ್ ಕೇರಳ ಸ್ಟೇಟ್ಸ್ ಹೀಗಾಗುತ್ತೆ. ಹೀಗೆ ಸ್ವಲ್ಪ ಬೇರೆ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು ನಿಮಗೆ. ಈಗ ಭಾನುವಾರ ದಿನನ ಅಂತ ಕೇಳಬೇಕಿದ್ರೆ ಈಸ್ ಸಂಡೇ ಎ ಡೇ. ನಾವು ಭಾನುವಾರದ ಬಗ್ಗೆ ಕೇಳ್ತಿದೀವಿ, ವರ್ಬ್ ಈಸ್ ಆಗುತ್ತೆ ಸಿಂಗ್ಯುಲರ್ ಇರೋದ್ರಿಂದ. ಈಸ್ ಸಂಡೇ ಎ ಡೇ, ಭಾನುವಾರ ದಿನ ಆಗಿದೆಯಾ. ಈಸ್ ಅಂದ್ರೆ ಇಲ್ಲಿ ಅರ್ಥ ಆಗಿದೆಯಾ ಅಂತ ಅರ್ಥ ತಗೊಂತೀವಿ. ಭಾನುವಾರ ಮತ್ತು ಸೋಮವಾರ ದಿನಗಳ ಅಂತ ನಾವು ಕೇಳಬೇಕಿದ್ರೆ ನಾವು ಸಂಡೇ ಅಂಡ್ ಮಂಡೇ ಸಬ್ಜೆಕ್ಟ್ ಆಗುತ್ತೆ, ವರ್ಬ್ ಆರ್ ಬಳಸ್ತೀವಿ. ಆ ಸಂಡೇ ಅಂಡ್ ಮಂಡೇ ಡೇಸ್ ಹೀಗೆ ಕೇಳ್ತೀವಿ. ಈಗ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ದಿನಗಳ ಅಂತ ಕೇಳಬೇಕಿದ್ರೆ ಇಲ್ಲಿ ಸಂಡೇ, ಮಂಡೇ ಅಂಡ್ ಟ್ಯೂಸ್ಡೇ. ನೋಡಿ 2 or more ಎಷ್ಟಾದ್ರೂ ಇಲ್ಲಿ 3, 4 ಎಷ್ಟಾದ್ರೂ ನೌನ್ಸ್ ಇರ್ಲಿ, ಅಂಡ್ ಇಂದ ಈ ತರ ಸೇರಿಸ್ಕೊಂಡ್ರೆ ನಾವು ಇದಕ್ಕೆ ಕಾಂಪೌಂಡ್ ಸಬ್ಜೆಕ್ಟ್ ಅಂತೀವಿ. ಇದು ಪ್ಲೂರಲ್ ಆಗುತ್ತೆ ಡಿಫ್ರೆಂಟ್ ಇರೋದ್ರಿಂದ. ಸೊ ವರ್ಬ್ ಆರ್ ಬಳಸ್ತೀವಿ ನಾವು. ಆರ್ ಸಂಡೇ, ಮಂಡೇ ಅಂಡ್ ಟ್ಯೂಸ್ಡೇ ಡೇಸ್ ಈ ತರ ಹೇಳ್ತೀವಿ. ಹೀಗೆ ನೀರು ದ್ರವನ ಅಂತ ಕೇಳಬೇಕಿದ್ರೆ ಈಸ್ ವಾಟರ್ ಲಿಕ್ವಿಡ್ ಅಂತೀವಿ. ನೀರು ಮತ್ತು ಹಾಲು ದ್ರವಗಳ ಅಂತ ಕೇಳಬೇಕಿದ್ರೆ ಆರ್, ಎರಡು ಇದಾವೆ, 2 ನೌನ್ಸ್ ಇರೋದ್ರಿಂದ ಆರ್ ಬಳಸ್ತೀವಿ. ಆರ್ ವಾಟರ್ ಅಂಡ್ ಮಿಲ್ಕ್ ಲಿಕ್ವಿಡ್ಸ್ ಹೀಗೆ ಕೇಳ್ತೀವಿ. ಈಗ ಕ್ರಿಕೆಟ್ ಆಟನ, ಈಸ್ ಕ್ರಿಕೆಟ್ ಅ ಗೇಮ್. ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಟಗಳ, ಆ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಗೇಮ್ಸ್. ಕ್ರಿಕೆಟ್, ಫುಟ್ಬಾಲ್ ಮತ್ತು ಹಾಕಿ ಆಟಗಳ ಅಂತ ಕೇಳಬೇಕಿದ್ರೆ ಆ ಕ್ರಿಕೆಟ್, ಫುಟ್ಬಾಲ್ ಅಂಡ್ ಹಾಕಿ ಗೇಮ್ಸ್ ಹೀಗೆ ಹೇಳ್ತೀವಿ. ಈಗ ಇಂಗ್ಲಿಷ್ ಭಾಷೆನ ಅಂತ ಕೇಳಬೇಕು, ಇಂಗ್ಲಿಷ್ ಸಬ್ಜೆಕ್ಟ್ ಆಗುತ್ತೆ, ವರ್ಬ್ ಈಸ್ ಯೂಸ್ ಮಾಡಿ. ಈಸ್ ಇಂಗ್ಲಿಷ್ ಅ ಲ್ಯಾಂಗ್ವೇಜ್. ಸೊ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ, ಆ ಇಂಗ್ಲಿಷ್ ಅಂಡ್ ಕನ್ನಡ ಲ್ಯಾಂಗ್ವೇಜಸ್ ಹೀಗೆ ಕೇಳ್ತೀವಿ. ಈಗ ಹಸು ಪ್ರಾಣಿನ ಅಂತ ಕೇಳ್ಬೇಕು. ನೋಡಿ ಹಸು ಬಗ್ಗೆ ಕೇಳ್ತೀವಿ, ಹಸು ಕೌಂಟಬಲ್ ನೌನ್ ಆಗುತ್ತೆ. ಸೊ ಇದಕ್ಕೆ ಎ ಬಳಸ್ತೀವಿ. ಇಲ್ಲಿ ಸಬ್ಜೆಕ್ಟ್ ಎ ಕಾವು. ಪ್ರಾಣಿಗೆ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಿ, ಆನ್ ಅನಿಮಲ್ ಅಂತ ಹೇಳ್ತೀವಿ. ಅನಿಮಲ್ ಎ ಅಂತ ಸ್ಟಾರ್ಟ್ ಆಗುತ್ತೆ. ವಾವಲ್ ಸೌಂಡ್ಸ್ ಇಂದ ಯಾವುದೇ ಪದ ಸ್ಟಾರ್ಟ್ ಆಗಿದ್ರೆ ನಾವು ಆನ್ ಬಳಸ್ತೀವಿ. ಎ ಲೆಟರ್ಸ್ ಮುಂದೆ ಆನ್ ಬಳಸ್ತೀವಿ. ಸೊ ವರ್ಬ್ ಈಸ್ ಆಗುತ್ತೆ ಫಸ್ಟ್ ಪ್ಲೇಸ್. ಈಸ್ ಕೌ ಆನ್ ಆನಿಮಲ್ ಹೀಗೆ ಹೇಳ್ತೀವಿ. ಈಗ ಗುಲಾಬಿ ಹೂವ ಅಂತ ಕೇಳಬೇಕು, ಈಸ್ ರೋಸ್ ಎ ಫ್ಲವರ್ ಹೀಗೆ ಹೇಳ್ತೀವಿ. ಈಗ ಸಕ್ಕರೆ ಸಿಹಿ ಇರುತ್ತಾ, ನೋಡಿ ಸಕ್ಕರೆ ಸಿಹಿ ಇರುತ್ತೆ ಅಂತ ಹೇಳ್ಬೇಕಂದ್ರೆ ಶುಗರ್ ಈಸ್ ಸ್ವೀಟ್ ಅಂತೀವಿ. ಅದೇ ಇರುತ್ತಾ ಅಂದ್ರೆ ವರ್ಬ್ ಫಸ್ಟ್ ಪ್ಲೇಸ್ ತಗೊಂತೀವಿ. ಈಸ್ ಶುಗರ್ ಸ್ವೀಟ್ ಹೀಗೆ ಯೂಸ್ ಆಗುತ್ತೆ. ಈಗ ಹಾಲು ಬಿಳಿ ಇರುತ್ತಾ ಅಂತ ಕೇಳಬೇಕು, ಈಸ್ ಮಿಲ್ಕ್ ವೈಟ್ ಹೀಗೆ ಕೇಳ್ತೀವಿ. ಹಲ್ಲುಗಳು ಬಿಳಿ ಇರ್ತಾವ. ಒಂದ್ ಹಲ್ಲಿದ್ರೆ ನಾವು ತೂತ್ ಅಂತ ಹೇಳ್ತೀವಿ, ಒಂದಕ್ಕಿಂತ ಜಾಸ್ತಿ ಹಲ್ಲುಗಳಿದ್ರೆ ನಾವು ಟೀತ್ ಅಂತೀವಿ. ವಿ ಡೋಂಟ್ ಹ್ಯಾವ್ ಟೂತ್ಸ್ ಆರ್ ಟೀತ್ಸ್. ಟೂತ್ಸ್ ಅಥವಾ ಟೀತ್ಸ್ ಅಂತ ಪದಗಳು ಇಲ್ಲ ಇಂಗ್ಲಿಷ್ ನಲ್ಲಿ. ಸೊ ಟೀತ್ ಪ್ಲೂರಲ್ ನೌನ್ ಇರೋದ್ರಿಂದ ವರ್ಬ್ ಆರ್ ಬಳಸ್ತೀವಿ ಫಸ್ಟ್ ಪ್ಲೇಸ್. ಆ ಟೀತ್ ವೈಟ್ ಹೀಗೆ ಕೇಳ್ತೀವಿ. ಈ ತರ ಎಷ್ಟು ಬೇಕಿದ್ರೂ ನಾವು ಸೆಂಟೆನ್ಸಸ್ ಮಾಡ್ಕೋಬಹುದು. ಹಾಗೆ ಮೋರ್ ಪ್ರಾಕ್ಟೀಸ್ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ವಿಡಿಯೋನಲ್ಲಿ ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಹೇಳಿ ಮತ್ತೆ ಇವುಗಳಿಗೆ ಆನ್ಸರ್ಸ್ ಹೇಗೆ ಹೇಳಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಯು ಕ್ಯಾನ್ ಪ್ರಾಕ್ಟೀಸ್. ನೀವು ಈ ತರ ಬೇರೆ ಬೇರೆ ಸೆಂಟೆನ್ಸಸ್ ಮಾಡಬಹುದು, ಈಸಿ ಇರ್ತವೆ ಇದು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.